ನಮಸ್ಕಾರ, ನಾನು ಸಿಂಧು. ಇವತ್ತು ತರಳಬಾಳು ಹುಣ್ಣಿಮೆ 2026 ಭದ್ರಾವತಿ ಇದರ 3ನೇ ದಿನ, ಅಂದರೆ ಸೋಮವಾರ. ಇವತ್ತು ಗಣರಾಜ್ಯೋತ್ಸವ ಆಗಿರೋದ್ರಿಂದ ಗಣರಾಜ್ಯೋತ್ಸವವನ್ನು ಇಲ್ಲಿ ಆಚರಿಸಲಾಯಿತು. ಇದು ಕಂಪ್ಲೀಟ್ ಆ ಗ್ರೌಂಡ್ ಏನು ಬರುತ್ತಲ್ಲ, ಆ ಗ್ರೌಂಡಿಂದು ಇವತ್ತು ಪಿಕ್ಚರೈಸೇಷನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡ ಗ್ರೌಂಡು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ಅಕ್ಕ ಮಹಾದೇವಿಯ ಮಹಾದ್ವಾರ ಅಂತ ಮಾಡಿದ್ದಾರೆ. ಇಲ್ಲಿ ತುಂಬ ವಚನಗಳನ್ನ, ನುಡಿಮುತ್ತುಗಳನ್ನ ಹಾಕ್ಯಾರೆ. ಈ ಸ್ಟೇಜ್ ಫುಲ್ಲು ತುಂಬ ಚೆನ್ನಾಗಿದೆ ಸ್ಟೇಜು ನೋಡೋದಕ್ಕೆ ಕೂಡ. ಆ ಕಡೆ ಈ ಕಡೆ ಗ್ರೌಂಡ್ಗಳು ಮಾಡಿದ್ದಾರೆ. ಇಲ್ಲಿ ಕಾಂಪಿಟೇಷನ್ಗಳು ನಡೆಯುತ್ತೆ. ಕಬಡ್ಡಿ ಕಾಂಪಿಟೇಷನ್, ವಾಲಿಬಾಲ್ ಕಾಂಪಿಟೇಷನ್, ಈ ಥರದ್ದು ಸುಮಾರಷ್ಟು ಆಟಗಳನ್ನ ಮಕ್ಕಳಿಗೆ ಏರ್ಪಾಡು ಮಾಡಿದ್ದಾರೆ. ಆ ಕಾಂಪಿಟೇಷನ್ಗಳು ಕಡೆ ನಡೀತಾ ಇದೆ. ಇವತ್ತು ಇಲ್ಲಿ ಮಕ್ಕಳಿಗೆ ವಾಲಿಬಾಲ್ ನಡೀತಾ ಇದೆ ಕಾಂಪಿಟೇಷನು. ಇದೇ ಗ್ರೌಂಡು ನೋಡ್ತಾ ಇರ್ಬೋದು ನೀವು ಗ್ರೌಂಡ್ ವ್ಯವಸ್ಥೆನ. ಇವತ್ತಿನ ಧ್ವಜಾರೋಹಣ ನಡೆದಂತಹ ಸ್ಥಳ ಇದು. ಅಲ್ಲಿಂದ ಮುಂದೆ ಬಂದರೆ ಇದು ಕುಸ್ತಿ ಅಖಾಡ. ಕುಸ್ತಿ ಕಾಂಪಿಟೇಷನ್ ಇದ್ದಿದ್ದ ದಿನ ಇಲ್ಲಿ ಕುಸ್ತಿ ನಡೆಯುತ್ತೆ. ಅದರ ಅಖಾಡ ಕೂಡ ತುಂಬ ಚೆನ್ನಾಗಿ ಜಾಗನ ರೆಡಿ ಮಾಡಿದ್ದಾರೆ. ಅದ್ರ ಮುಂದೆನೇ ಸ್ಟೇಜನ್ನು ಹಾಕಿದ್ದಾರೆ. ಸೋಮವಾರ ದಿನ ತುಂಬ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ವಿಝು, ಈ ಥರ ಕಾಂಪಿಟೇಷನ್ಗಳು ನಡೀತು. ಅಲ್ಲಿ ಗೆದ್ದಂಥವ್ರಿಗೆ ಬಹುಮಾನ ವಿತರಣೆ ಕೂಡ ಸಂಜೆ ನಡೆಯುತ್ತೆ. ಸಂಜೆ ಸ್ವಾಮೀಜಿಗಳು ಬರ್ತಾರೆ, ಅವರಿಂದ ಕಾರ್ಯಕ್ರಮಗಳು, ಮುಖ್ಯ ಅತಿಥಿಗಳು ಬರ್ತಾರೆ, ಅವರಿಂದ ಉತ್ತಮವಾದ ವಚನಗಳನ್ನೆಲ್ಲ ಇಲ್ಲಿ ಮಾಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಮಕ್ಕಳಿರ್ಬೋದು, ಅಥವಾ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದವರು ಇರ್ಬೋದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಎಷ್ಟೊಂದು ಜನಗಳಿಗಿರ್ಬೋದು. ಈ ಕಾರ್ಯಕ್ರಮ ಖುಷಿ ಕೊಡ್ತಾ ಇರ್ಬೋದು, ಮತ್ತು ಈ ಕಾರ್ಯಕ್ರಮದ ವೀಕ್ಷಣೆಯಿಂದ ತುಂಬ ಜನಕ್ಕೆ ಸಂತೋಷ ಕೂಡ ಆಗ್ತಾ ಇರ್ಬೋದು. ಆದರೆ ಆದರೆ ಈ ಕಾರ್ಯಕ್ರಮದಲ್ಲಿ ನಂದು ಕೂಡ ಒಂದು ಸ್ಟಾಲ್ ಹಾಕಿದ್ದೀನಿ. ಮಾ ಕಿಡ್ಸ್ ಫುಡ್ಸಿಂದು ಸ್ಟಾಲ್ ಕೂಡ ಇದೆ. ನಾನು ಆಲ್ರೆಡಿ ಪ್ರಿಪೇರ್ ಆಗಿ ಹೋಗಿದ್ದೆ. ಇಲ್ಲಿ ಏನೇ ಬಂದ್ರೂ, ಅಥವಾ ನನ್ನ ಫಸ್ಟ್ ಸ್ಟಾಲ್ ಆಗಿರೋದ್ರಿಂದ ಇಲ್ಲಿ ಹೇಗೆ ರೆಸ್ಪಾನ್ಸ್ ಬಂದ್ರೂ ನಾನು ಎಲ್ಲದಕ್ಕೂ ರೆಡಿ ಇರಬೇಕು ಅಂತ ನನ್ನ ಮೈಂಡ್ಸೆಟ್ಟಲ್ಲಿ ನಾನು ಹೋಗಿದ್ದಂತೂ ನಿಜ. ಬಟ್ ಇಲ್ಲಿ ನನ್ನ ಥರನೇ ಬೇರೆಯವರು ಕೂಡ ಸ್ಟಾಲ್ ಹಾಕಿದ್ದಾರೆ. ಇಲ್ಲಿ ಹೆಚ್ಚು ಕಮ್ಮಿ 200 ಸ್ಟಾಲ್ಗಳಿದೆ. ಅಲ್ಲಿ ಎಲ್ಲರಿಗೂ ಬರುವಂತಹ ಜನ ಡಿವೈಡ್ ಆಗಬೇಕು ಅಂತ ಅಂದಾಗ ಯಾರಿಗೂ ಪ್ರಾಫಿಟ್ ಸಿಗ್ತಾ ಇಲ್ಲ, ಅಥವಾ ಯಾರಿಗೂ ಇನ್ಕಮ್ ಆಗ್ತಾ ಇಲ್ಲ ಅನ್ನೋದು ಅಲ್ಲಿಯವರ ಗೋಳಾಟ ಆಗಿದೆ. ಸೊ ನೋಡೋಣ, ಇನ್ನೂ ಒಂದು ವಾರ ಟೈಮ್ ಇದೆಯಲ್ಲ, ಆ ಟೈಮ್ ಅಷ್ಟರೊಳಗಡೆನಾದರೂ ಏನಾದರೂ ಇಂಪ್ರೂವ್ಮೆಂಟ್ ಆಗ್ಬೋದೇನೋ ಅವರ ವ್ಯಾಪಾರಗಳಲ್ಲಿ. ಸುಮಾರಷ್ಟು ಸ್ಟಾಲ್ಗಳು ಆಲ್ರೆಡಿ ಖಾಲಿ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವರು ಖಾಲಿ ಮಾಡೋ ಯೋಚನೆಯಲ್ಲಿದ್ದಾರೆ. ಇನ್ನು ಕೆಲವರಂತೂ ಇಲ್ಲಿ ಯಾಕಾದರೂ ಬರಲಿಲ್ಲ ಅಂದಿದ್ರೆ ಬೇರೆ ಸೈಡು ನಾನು ಮಾಡೋ ಹತ್ರನೇ ಮಾಡಿದ್ದಿದ್ರೆ ಕೆಲಸ ಚೆನ್ನಾಗೇ ಬರ್ತಿತ್ತು, ಪ್ರಾಫಿಟ್ಟು ಅನ್ನೋ ಥರ ಆಗುತ್ತೆ. ಈ ಎಲ್ಲ ಆಯೋಜನೆಗಳ ಮಧ್ಯ ನನಗನ್ಸಿದ್ದೇನೆಂದರೆ, ಇವರು ಸ್ಟಾಲ್ಗಳನ್ನ ಕೊಟ್ಟಿದ್ದು ಸರಿ ಇದೆ, ರೆಂಟ್ ಇಸ್ಕೊಂಡಿದ್ದು ಸರಿ ಇದೆ. ಬಟ್ ಇಷ್ಟೇ ಸ್ಟಾಲ್ಸ್ ಇರಬೇಕು ಅಂತ ಲಿಮಿಟೆಡ್ ಮಾಡಿದರೆ ಬಂದಿದ್ದು 4 ಸ್ಟಾಲ್ ಆದ್ರೂ ಅವರಿಗಾದರೂ ನೀಟಾಗಿ ವ್ಯಾಪಾರ ಆಗ್ತಿತ್ತೇನೋ. ಇವರು 200 ಸ್ಟಾಲ್ ಕೊಟ್ಟು ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಸಿಗ್ತಾ ಇಲ್ಲ ಅಲ್ಲಿ ವ್ಯಾಪಾರದಲ್ಲಿ. ನೋಡೋಣ, ಇನ್ನೂ ಒಂದು ವಾರ ಟೈಮ್ ಇದೆಯಲ್ಲ, ಅಷ್ಟರಲ್ಲಿ ಎಲ್ಲರ ಮುಖದಲ್ಲೂ ನಗು ಬರುತ್ತಾ ಅಂತ ಹೇಳಿ ಅಷ್ಟೇ. ಇವತ್ತಿಗೆ ಇಷ್ಟೇ. ಮತ್ತೆ ಡೇ 4 ಜೊತೆ ನಾಳೆ ಸಿಗ್ತೀನಿ. ಬಾಯ್.